ಒಂದು ಕಾಲದಲ್ಲಿ ಪ್ರಾಚೀನ ಚೀನಾದಲ್ಲಿ 3 ವೃದ್ಧ ಸನ್ಯಾಸಿಗಳು ವಾಸಿಸುತ್ತಿದ್ದರು. ಅವರ ಹೆಸರನ್ನು ಯಾರೂ ತಿಳಿದಿರಲಿಲ್ಲ, ಏಕೆಂದರೆ ಅವರು ಎಂದಿಗೂ ಹೇಳಲಿಲ್ಲ. ಆ ದೇಶದೆಲ್ಲೆಡೆ ಜನರು ಅವರನ್ನು ಕೇವಲ ಹೀಗೆ ಕರೆಯುತ್ತಿದ್ದರು, 3 ನಗುವ ಸನ್ಯಾಸಿಗಳು. ಅವರು ಎಲ್ಲಿಗೆ ಹೋದರೂ ಯಾವುದೇ ಸಾಮಾನುಗಳನ್ನು, ಯಾವುದೇ ಉಪದೇಶಗಳನ್ನು ಹೊತ್ತುಕೊಂಡು ಹೋಗಿರಲಿಲ್ಲ. ಅವರು ಕೇವಲ ತಮ್ಮ ನಗುವನ್ನೇ ಕೊಂಡೊಯ್ಯುತ್ತಿದ್ದರು. ಒಂದು ಹಳ್ಳಿಗೆ ಪ್ರವೇಶಿಸಿದಾಗ ಅವರು ಹಳ್ಳಿಯ ಮಧ್ಯದ ಚೌಕದಲ್ಲಿ ನಿಂತು ಜೋರಾಗಿ, ಮುಕ್ತವಾಗಿ, ನಿರಂತರವಾಗಿ ನಗಲು ಆರಂಭಿಸುತ್ತಿದ್ದರು. ಮೊದಲು ಜನರು ಗೊಂದಲದಿಂದ ನೋಡುತ್ತಿದ್ದರು, ಆದರೆ ನಗು ಹರಡುವ ಸ್ವಭಾವದದ್ದು. ಶೀಘ್ರದಲ್ಲೇ ಹಾದು ಹೋಗುವವರು, ವ್ಯಾಪಾರಿಗಳು, ರೈತರು, ಮಕ್ಕಳು ಎಲ್ಲರೂ ನಗುವಿನಲ್ಲಿ ಸೇರಿಕೊಳ್ಳುತ್ತಿದ್ದರು. ಕಾಲಾದ ಮೇಲೆ ಸಂಪೂರ್ಣ ಹಳ್ಳಿ ಸಂತೋಷದಿಂದ ಮೊಳಗುತ್ತಿತ್ತು, ಮತ್ತು ನಗುವು ತನ್ನ ತುದಿಯನ್ನು ತಲುಪಿದಾಗಲೇ ಅವರು ಶಾಂತವಾಗಿ ಮುಂದಿನ ಊರಿಗೆ ಹೊರಟು ಹೋಗುತ್ತಿದ್ದರು. ಹಿಂದು ಮುಗಿದವರು ನಗುಮುಖ ಹಾಗೂ ಹಗುರ ಹೃದಯಗಳಷ್ಟೇ ಉಳಿದುಕೊಂಡು. ಅವರು ಯಾವ ಮಾತನ್ನೂ ಆಡಲಿಲ್ಲ, ಯಾವುದೇ ಉಪನ್ಯಾಸವನ್ನೂ ನೀಡಲಿಲ್ಲ. ಅವರ ನಗುವೇ ಅವರ ಪ್ರಾರ್ಥನೆ, ಅವರ ಬೋಧನೆ, ಅವರ ವಿಶ್ವಕ್ಕೆ ಕೊಡುಗೆ. ವರ್ಷಗಳವರೆಗೆ ಅವರು ಚೀನಾದೆಲ್ಲ ಸಂತೋಷ ಹಂಚಿದರು. ಅನೇಕರಿಗೆ ಅವರು ಒಂದು ಮೌನ ಸತ್ಯವನ್ನು ತೋರಿಸಿದರು. ಜೀವನವೆಂಬುದು ಹೊರುವ ಭಾರವಲ್ಲ, ಆಚರಿಸಬೇಕಾದ ಬ್ರಹ್ಮಾಂಡದ ಹಾಸ್ಯ. ಆದರೆ ಒಂದು ದಿನ ಉತ್ತರದ ಹಳ್ಳಿಯಲ್ಲಿ ಅಪ್ರತೀಕ್ಷಿತವಾಗಿ ಏನೋ ಸಂಭವಿಸಿತು. 3 ಸನ್ಯಾಸಿಗಳಲ್ಲಿ ಒಬ್ಬನು ಪ್ರಾಣ ಬಿಟ್ಟ. ಸುದ್ದಿ ಬೇಗ ಹರಡಿತು. ಜನರು ಹತ್ತಿರ ದೂರದಿಂದ ಓಡಿ ಬಂದರು. ಉಳಿದ 2 ಸನ್ಯಾಸಿಗಳು ತಮ್ಮ ಸ್ನೇಹಿತನಿಗಾಗಿ ಹೇಗೆ ದುಃಖಿಸುತ್ತಾರೋ ಎಂದು ನೋಡಲು ಜನರು ತಮ್ಮ ಹೊಲ ಕೆಲಸಗಳನ್ನೆಲ್ಲ ಬಿಟ್ಟು ಬಂದರು. ಈಗ ಖಂಡಿತ ನಗು ನಿಂತು ಹೋಗುತ್ತದೆ ಎಂದು ಜನ ಭಾವಿಸಿದರು. ಆದರೆ ಬದಲಿಗೆ ಉಳಿದ 2 ಎಂದಿಗೂ ಮಾಡದಷ್ಟು ಜೋರಾಗಿ ನಗಿದರು. ಅವರ ನಗುವಿನ ಘೋಷ ಜನಸಮೂಹವನ್ನು ಬೆಚ್ಚಿಬೀಳುವಂತೆ ಮಾಡಿತು. ಕೊನೆಗೆ ಯಾರೋ ಕೇಳಿದರು, ನೀವು ನಿಮ್ಮ ಸ್ನೇಹಿತನಿಗಾಗಿ ದುಃಖಿಸದಿರುವುದೇಕೆ? ಮೊದಲ ಬಾರಿಗೆ ಸನ್ಯಾಸಿಗಳು ಉತ್ತರಿಸಿದರು, ನಿನ್ನೆ ಈ ದಾರಿಯಲ್ಲೇ ಬರುತ್ತಿದ್ದಾಗ ಅವನು ನಮ್ಮೊಂದಿಗೆ ಪಣವಿಟ್ಟನು, ನಾನು ಮೊದಲನೆಯವನು ಸಾಯುತ್ತೇನೆ ಎಂದು. ಅವನು ಗೆದ್ದಿದ್ದಾನೆ. ಆ ಕುಚೋದ್ಯಗಾರ, ಅವನು ನಮಗೆ ಒಂದು ಚಿತ್ತಪತ್ರವನ್ನು ಬಿಟ್ಟಿದ್ದಾನೆ. ಅವನ ಇಚ್ಛೆ ಸರಳವಾಗಿತ್ತು, ಅವನನ್ನು ತೊಳೆಯಬಾರದು, ಹೊಸ ವಸ್ತ್ರ ಹಾಕಬಾರದು. ಈ ಲೋಕದ ಧೂಳು ನನಗೆ ಎಂದಿಗೂ ತಾಗದಂತೆ ನಾನು ಬದುಕಿದ್ದೇನೆ ಎಂದು ಅವನು ಬರೆದಿದ್ದ. ನನ್ನ ನಗುವೇ ನನ್ನನ್ನು ಶುದ್ಧವಾಗಿರಿಸಿತು. ಆದ್ದರಿಂದ ಅವರು ಅವನನ್ನು ಅವನು ಧರಿಸಿದ್ದ ವಸ್ತ್ರಗಳಲ್ಲೇ ಚಿತೆಗೆ ಇಟ್ಟರು. ಬೆಂಕಿ ಹೊತ್ತಿಕೊಂಡಾಗ ಎಲ್ಲರಿಗೂ ಅಚ್ಚರಿಯಾಗಿ ಅವನ ವಸ್ತ್ರಗಳು ಚಮತ್ಕಾರಿಕ ಪಟಾಕಿಗಳಾಗಿ ಸಿಡಿಯತೊಡಗಿದವು. ಆಕಾಶವೇ ಬಣ್ಣಗಳು, ಬೆಳಕು ಮತ್ತು ಕಿರಣಗಳಿಂದ ಕಂಗೊಳಿಸಿತು. ಜನರು ಬೆಚ್ಚಿ ಬಿದ್ದರು. ನಂತರ ಸನ್ಯಾಸಿಗಳೊಂದಿಗೆ ಭಾರಿ ನಗುವಿನಲ್ಲಿ ಸೇರಿಕೊಂಡರು. ಅವನು ಬಿಟ್ಟು ಹೋದ ಅದ್ಭುತ ಅಂತಿಮ ಉಡುಗೊರೆ ಅದು. ಇದು 3 ನಗುವ ಸನ್ಯಾಸಿಗಳ ಕಥೆ. ಜೀವನದ ಕಠಿಣತೆಯಲ್ಲೂ ಸಂತೋಷವನ್ನು ಹುಡುಕಬೇಕೆಂಬ ನೆನಪು. ಆಶೀರ್ವದಿತರಾಗಿ ಇರಿ ಮತ್ತು ಸದಾ ನಗುತ್ತಿರಿ. ಬಹುಶಃ ಅವರ ಮಹತ್ತಾದ ಪಾಠವೇ ಇದೇ ಇರಬಹುದು. ಜೀವನದ ಉದ್ದೇಶವೆಂದರೆ ದುಃಖವಲ್ಲ, ಹೋರಾಟವಲ್ಲ, ಅದು ಸಂತೋಷ. ಹೀಗಾಗಿ ಮುಂದಿನ ಸಲ ನೀವು ಒಂದು ಸವಾಲಿಗೆ ಎದುರಾಗುವಾಗ ಕ್ಷಣಕಾಲ ನಿಲ್ಲಿ, ಕನ್ನಡಿಯೊಳಗೆ ನೋಡಿ ಮತ್ತು ನಗಿರಿ. ಏಕೆಂದರೆ ನಗುವು ಕೇವಲ ಚಿಕಿತ್ಸೆ ಅಲ್ಲ, ಅದು ನೀವು ಜೀವಂತವಾಗಿರುವುದರ ಸಾಕ್ಷಿ.